ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ನಾಳಿದ್ದು ಅಪ್ಪು ಸರ್ ಬರ್ಡೇ, 17th ಇಸ್ ಅಪ್ಪು ಸರ್ ಬರ್ಡೇ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಿನಿಮಾ ರಿಲೀಸ್ ಮಾಡಿರೋದು. ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನೋಡೋದಕ್ಕೆ ಕರ್ಕೊಂಡ್ಬರೋದಕ್ಕೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಸೀನಲ್ಲೂ ಏನೋ ಜನಗಳು ಫ್ಯಾನ್ಸ್ ಎಲ್ಲರೂ ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ನಮಗೆ ಅಂದರೆ ಡೈಲಾಗ್ಸೇ ಕೇಳ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ಅಬ್ರ ಇತ್ತು ಫ್ಯಾನ್ಸ್ದು. ಆ್ಯಂಡ್ ಈ ಒಂದು ಥಿಯೇಟ್ರ್ ಸೆಲೆಬ್ರೇಷನ್ನು ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬ ಚಿಕ್ಕವರು, ಇದೆಲ್ಲ ನೋಡೋಕ್ಕಾಗಿರಲಿಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ PRKಗೆ ಆ್ಯಂಡ್ ಅಶ್ವಿನಿ ಮೇಡಮ್ಗೆ. ಅಫ್ಕೋರ್ಸ್ ವಿ ಆಲ್ ಮಿಸ್ ಅಪ್ಪು ಸರ್, ಅವ್ರ ಡ್ಯಾನ್ಸು, ಅವ್ರ ಹಾಡು, ಅವ್ರ ನಟನೆ. ಮೊದಲನೇ ಸಿನಿಮಾದಲ್ಲೇ 100 days ಓಡಿರುವಂಥ ಸಿನಿಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ. ವಿ ಆಲ್ ಎಂಜಾಯ್. ಮತ್ತೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ, ಅಪ್ಪು ಸಿನಿಮಾ ನೋಡಿ. ವಿ ಆಲ್ ಎಂಜಾಯ್. ನಾನು ಆ್ಯಕ್ಚುಲಿ ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ. ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯಿತು, ಬಿಕಾಸ್ ನಾನು ನೋಡಲೇಬೇಕಾಗಿತ್ತು. ಆ್ಯಂಡ್ ತುಂಬ ಎಮೋಷ್ನಲ್ ಆದ್ವಿ ನಾವೆಲ್ಲರೂ. ಆ್ಯಂಡ್ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಐ ಆಮ್ ಶ್ಯೂರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ, ಎಲ್ಲೂ ಟಿಕೆಟ್ ಸಿಗಲಿಲ್ಲ. ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಬಂದು ನೋಡಿದ್ದೀನಿ ಇವತ್ತು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ, ಅಪ್ಪು ಅವರ ಅಭಿಮಾನಿ. ಸೊ ಫಾರ್ ಎವರ್ ಈಸ್ ಗೋನಾ ಲಿವ್ ಇನ್ ಅವರ್ ಹಾರ್ಟ್ಸ್. ಅಷ್ಟೇ. ಎಲ್ಲರೂ ಬಂದು ರಿಲೀಸ್ನ ಇನ್ನಷ್ಟು ವೆರಿ ನೈಸ್, ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು. ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಐ ಫೀಲ್ ರಿಯಲಿ ಸ್ಪೆಷಲ್ ಆ್ಯಂಡ್ ಕ್ಲೋಸ್ ಟು ಹಿಮ್. ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ, ಐ ಥಿಂಕ್ ಮೇ ಬಿ ನಾನು 23 ಇರಬೇಕಾದ್ರೆ ನಾನು ಫಸ್ಟ್ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂದಾಗ ಅಶ್ವಿನಿ ಅಕ್ಕ ಮತ್ತು ಅಪ್ಪು ಸರ್ ಅವ್ರ ಮಗಳನ್ನ ಫಸ್ಟ್ ಸ್ಟೂಡೆಂಟ್ ನಾನು, ಅಂದರೆ ಅವ್ರು ನನ್ನ ಫಸ್ಟ್ ಸ್ಟೂಡೆಂಟ್. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ಆ್ಯಂಡ್ ಈಸ್ ಬೀನ್ ರಿಯಲಿ ಸಪೋರ್ಟಿವ್ ನನಗೆ. ಸೊ ಈ ಫಿಲ್ಮ್ನ ನೋಡಿ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ರೀಕ್ರಿಯೇಟ್ ಅ ಸಾಂಗ್. ಆ್ಯಂಡ್ ಐ ಲವ್ ಯು ಅಪ್ಪು ಸರ್. ಆ್ಯಂಡ್ ತುಂಬ ನಾಸ್ಟಾಲಜಿಕ್ ಆಗಿತ್ತು ಈ ಮೂವಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಪ್ಪು ಸರ್, ವಿ ಮಿಸ್ ಯು. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ, ಪ್ರತಿ ಹುಡುಗೂ ಇಷ್ಟ. ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಎಮೋಷ್ನಲ್ ಆಗ್ತೀವಿ. ಸ್ಕ್ರೀನ್ ಮೇಲೆ ಅಪ್ಪು ಸರ್ ಹೆಸರು ಬಂದ ತಕ್ಷಣವೇ ಜೊತೆಗೆ ಇಲ್ಲ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಯಾಕಂದರೆ ರಿಲೀಸ್ ಆಗಿದೆಯಲ್ಲ ಹೊಸ ಸಿನಿಮಾನ, ಏನು ಅಂತಲೂ ಗೊತ್ತಾಗಿಲ್ಲ, ಅಷ್ಟು ಎಂಜಾಯ್ಮೆಂಟು. ಇಡೀ ತಂಡ ಜೊತೆ ಕೂತ್ಕೊಂಡು ನೋಡಿದ್ದು, ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದ್ಮೇಲೆ ನಮ್ಮ ಅಪ್ಪನೂ ಮಾಡಿರೋದು ನಂಗೆ ತುಂಬ ಖುಷಿ ಆಯಿತು. ಇಬ್ಬರನ್ನ ನೋಡಿ ತುಂಬ ಖುಷಿ ಆಯಿತು. ಸಿನಿಮಾ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಆಡಿದ್ವಿ, ತಮಾಷೆ ಮಾಡಿದ್ವಿ. ಅಂದರೆ ಹಳೆ ಸಿನಿಮಾ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ, ನಾವು ಕೂತ್ಕೊಂಡಿದ್ರೆ ರಿಯಾಲಿಟಿ ಇಲ್ಲೇ ಎಲ್ಲೋ ಸುತ್ತಮುತ್ತ ನಡೀತಿದೆ ಅಂತ ಅನಿಸ್ತದೆ. ಆ ಥರ ಒಂದು ಒಳ್ಳೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಈ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಪ್ಪು ಸರ್, ವಿ ಲವ್ ಯು, ವಿ ಮಿಸ್ ಯು. ಥ್ಯಾಂಕ್ ಯು. ಅಪ್ಪು ಮತ್ತು ಅಪ್ಪ ಎಮೋಷನ್ ನಿಮಗೆ ಇವತ್ತಿಬ್ಬನು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಏನು ಅನಿಸ್ತು? ಅದೇ ನಿಜವಾಗ್ಲೂ ಅಂದರೆ ಈಗ ಅನಿಸ್ತಲ್ಲ, ಎಮೋಷ್ನಲ್ ಆಗ್ಬೋದು, ಆದರೆ ಇಲ್ಲ, ಅದೊಂದು ಮನಸ್ಸಲ್ಲಿದ್ದೇ ಇದೆ ನೋವು. ಅಪ್ಪನ ತಕ್ಷಣ ನೋಡಿದ ತಕ್ಷಣ, ಅದಾದಮೇಲೆ ಅಪ್ಪು ಸರ್ನ ನೋಡಿದ್ದು, ಅದು ಯಾವತ್ತೂ ಮನಸ್ಸಲ್ಲಿದ್ದೇ ಇದೆ. ಆ ನೋವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಅಭಿಮಾನ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.